ಸೊಸೆಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದಂತಹ ಅತ್ತೆಯನ್ನು ಕೊಲೆ ಮಾಡಲಾಗಿತ್ತು. ಆ ಕೇಸ್ನಲ್ಲಿ ಈಗ ತೀರ್ಪು ಬಂದಿದೆ. ವೃದ್ಧ ಅತ್ತೆಯನ್ನು ಕೊಂದ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿ ತೀರ್ಪು ಪ್ರಕಟಿಸಲಾಗಿದೆ. ಆರೋಪಿ ನಂಬರ್ 1 ಆಗಿರುವಂತಹ ಬಾಲಚಂದ್ರಗೆ ಜೀವಾವಧಿ, ಹಾಗೆ ಗೇಟು ಲತಾಗೆ 3 ವರ್ಷ ಜೈಲು ಶಿಕ್ಷೆ. ಅನೈತಿಕ ಸಂಬಂಧ, ಹಣದ ವಿಚಾರಕ್ಕೆ ವೃದ್ಧ ಅತ್ತೆಯ ಹತ್ಯೆಗೆ ಸ್ಕೆಚ್ ಹಾಕಿದ್ದು, ಪ್ರಿಯಕರನ ಜೊತೆ ಸೇರಿ ಅತ್ತೆಯ ಕೊಲೆಗೆ ಸಂಚು ರೂಪಿಸಿದ್ದು ಸೊಸೆ. 5 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಕೋರ್ಟ್ ಇದೀಗ ತೀರ್ಪನ್ನು ಕೊಟ್ಟಿರುವಂಥದ್ದು. 6ನೇ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ಕೋರ್ಟ್ನಿಂದ ಈ ತೀರ್ಪು ಪ್ರಕಟ ಆಗಿದೆ. ತುಮಕೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. 6ನೇ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ಕೋರ್ಟ್ ಈಗ ತೀರ್ಪನ್ನು ಪ್ರಕಟಿಸಿದೆ. ಆರೋಪಿ ನಂಬರ್ 1ಗೆ ಜೀವಾವಧಿ ಶಿಕ್ಷೆ, ಆರೋಪಿ ನಂಬರ್ 2 ಲತಾಗೆ, ಸೊಸೆಗೆ 3 ವರ್ಷ ಶಿಕ್ಷೆ. ನಮ್ಮ ತುಮಕೂರು ಪ್ರತಿನಿಧಿ ಮಧು ಇಂಗಳದಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧು, ಸುದೀರ್ಘ 5 ವರ್ಷಗಳ ವಿಚಾರಣೆಯ ಬಳಿಕ ಕಡೆಗೂ ತೀರ್ಪು ಬಂದಿದೆ. ಏನೆಲ್ಲ ಮಾಹಿತಿ ಇದೆ ಮಧು? ಎಸ್ ನವೀನ್, ಈ ಒಂದು ಪ್ರಕರಣದಲ್ಲಿ ಈಗ A1 ಆರೋಪಿಗೆ 10 ವರ್ಷ ಜೈಲು ಶಿಕ್ಷೆಯನ್ನ ತುಮಕೂರಿನ 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನೀಡಿರುವಂತದ್ದು. 2ನೇ ಆರೋಪಿಗೆ 3 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 10,000 ರೂಪಾಯಿಗಳ ದಂಡವನ್ನು ವಿಧಿಸಿರುವಂತದ್ದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ 2021ರ ಏನು ಕೋವಿಡ್ 2ನೇ ಅಲೆ ಇದೆ, ಆ ಒಂದು ಜುಲೈ ತಿಂಗಳ 19ನೇ ತಾರೀಕು ಈ ಒಂದು ನಿಂಗಮ್ಮ ಅನ್ನುವಂತಹ ಒಬ್ಬ ವೃದ್ಧೆಯ ಕೊಲೆಯಾಗಿರುತ್ತೆ. ಈ ಒಂದು ಕೊಲೆಗೆ ಕಾರಣವನ್ನ ಹುಡುಕ್ತಾ ಹೋದಾಗ ಆಕೆಯ ಮೊದಲನೇ ಮಗನ ಹೆಂಡತಿ ಏನಿರ್ತಾಳೆ ಲತಾ ಅನ್ನುವಂತಹ ಆರೋಪಿ, ಆಕೆಯ ಪ್ರಿಯಕರ ಆತನ ಜೊತೆ ಸೇರಿ ಈ ನಿಂಗಮ್ಮಳನ್ನ ಕೊಲೆ ಮಾಡಿರ್ತಾರೆ. ಇಲ್ಲಿ ಸಿನಿಮೀಯ ರೀತಿಯಲ್ಲಿ ನಿಂಗಮ್ಮನ ಕೊಲೆ ಮಾಡಿದಂತಹ ಇಬ್ಬರು ಆಕೆಯ ಮೃತದೇಹವನ್ನ ಮೊದಲಿಗೆ ತುಮಕೂರಿನ ಹಿರೇಹಳ್ಳಿ ಬಳಿಯ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ ಬಾಡಿಯನ್ನ ತುಂಡು ತುಂಡು ಆಗುವಂತೆ ಮಾಡಿರ್ತಾರೆ. ಅದಾದ ಬಳಿಕ ಕೊಲೆಯ ಗುರುತು ಸಿಗಬಾರ್ದು, ಅಂದ್ರೆ ಯಾವ ಮೃತದೇಹ ಅನ್ನುವಂತ ಗುರುತು ಸಿಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಮೊದಲಿಗೆ ಆಕೆಯ ತಲೆ ಏನು ಕಟ್ಟಾಗಿರುತ್ತೆ ಅದನ್ನ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ತುಮಕೂರಿನ ಜಾಸ್ ಟೋಲ್ ಬಳಿ ಬಂದು ಅಲ್ಲಿಂದ ಹೊರ ರಾಜ್ಯದ ಲಾರಿ ಯಾವ್ದಿದೆ ಅನ್ನುವಂಥದ್ದನ್ನ ನೋಡಿ ಅದರಲ್ಲೂ ಕೂಡ ತಮಿಳುನಾಡು ಮೂಲದ ಲಾರಿಯಲ್ಲಿ ಆ ಒಂದು ತಲೆಯನ್ನ, ಅಂದ್ರೆ ತಲೆ ಭಾಗವನ್ನ ಹಾಕಿ ಅವರು ಎಸ್ಕೇಪ್ ಆಗಿರ್ತಾರೆ. ಅದಾದ ಬಳಿಕ 2 ದಿನಗಳ ನಂತರ ಈ ವೃದ್ಧೆ ಏನು ತುಮಕೂರಿಗೆ ಬಂದಿರ್ತಾಳೆ, ಈಕೆ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದನ್ನ ಹೇಳಿ ತುಮಕೂರು ನಗರ ಠಾಣೆಗೆ ಈ ಇಬ್ಬರು ಕೂಡ ಹೋಗಿ ಒಂದು ನಿಂಗಮ್ಮ ಕಾಣೆಯಾಗಿರೋ ಬಗ್ಗೆ ದೂರನ್ನು ಕೂಡ ದಾಖಲು ಮಾಡ್ತಾರೆ. 2 ದಿನಗಳ ಬಳಿಕ ಈ ನಿಂಗಮ್ಮಳ ತಲೆ ಇಳಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗುತ್ತೆ. ಅಲ್ಲಿಂದ ಇಳಕಲ್ ಪೊಲೀಸರು ಇದು ಯಾರ್ದು ಅನ್ನುವಂತ ಅಂದ್ರೆ ಹುಡುಕಾಟವನ್ನ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ತುಮಕೂರಿನಲ್ಲೂ ಕೂಡ ವೃದ್ಧೆ ಮಿಸ್ಸಿಂಗ್ ಆಗಿರುವಂತಹ ಪ್ರಕರಣ ಇರುತ್ತೆ. ಈ ಒಂದು ಪ್ರಕರಣಕ್ಕೆ ಸಾಮ್ಯತೆ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಒಂದು ತಲೆ ಭಾಗವನ್ನ ತುಮಕೂರಿಗೆ ಕಳಿಸ್ತಾರೆ. ಆ ತುಮಕೂರಿಗೆ ತಲೆ ಭಾಗವನ್ನ ತಂದು ತುಮಕೂರಿನ ಶವಾಗಾರದಲ್ಲಿ ತುಂಡು ತುಂಡಾಗಿದ್ದ ಮೃತದೇಹದ ಭಾಗಗಳನ್ನ ಜೋಡಿಸಿ ತಲೆಯನ್ನ ಜೋಡಿಸಿದಾಗ ಇದು ಮೃತ ನಿಂಗಮ್ಮಳದೆ ಅನ್ನುವಂಥದ್ದನ್ನ ಆಕೆಯ 2ನೇ ಮಗ ದೃಢಪಡಿಸ್ತಾರೆ. ಅದಾದ ಬಳಿಕ ಯಾರು ಈ ಕೊಲೆ ಮಾಡಿದ್ದು ಅನ್ನುವಂಥದ್ದನ್ನ ಹುಡುಕ್ತಾ ಹೋದಾಗ ಮೊದಲಿಗೆ ಏನು ಲತಾ ಇರ್ತಾಳೆ, ಲತಾ ಮತ್ತು ಆಕೆಯ ಪ್ರಿಯಕರ ಬಾಲಚಂದ್ರ ಇವರಿಬ್ರು ಸೇರಿ ಏನು ಇವರ ಅನೈತಿಕ ಸಂಬಂಧ ಈ ಒಂದು ವೃದ್ಧೆ ನಿಂಗಮ್ಮಗೆ ತಿಳಿದಿರುತ್ತೆ. ಅದನ್ನ ಅವರು ಮತ್ತೆ ಅವರದ್ದು ಒಂದು ಹಣಕಾಸಿನ ವ್ಯವಹಾರ ಕೂಡ ಇರುತ್ತೆ. ಅಂದ್ರೆ ಹಿರಿಮಗ ಏನು ನಿಂಗಮ್ಮಳ ಹಿರಿಮಗ ತೀರ್ಕೊಂಡಿರ್ತಾರೆ, ಅವರ ಒಂದು ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ಈ ಲತಾ ಬಾಲಚಂದ್ರನಿಗೆ ಹೇಳಿ ಅತ್ತೆಯ ಕೊಲೆಯನ್ನ ಮಾಡ್ತಿರ್ತಾಳೆ. ಆ ಒಂದು ಪ್ರಕರಣದ ಜಾಡು ಹಿಡಿದಂತಹ ಪೊಲೀಸರು ನಿಂಗಮ್ಮಳದೆ ಅನ್ನುವಂಥದ್ದು ಯಾವಾಗ ಕನ್ಫರ್ಮ್ ಆಗುತ್ತೆ ಆಗ ತುಮಕೂರು ಏನು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ, ಅಂದ್ರೆ ಮಿಸ್ಸಿಂಗ್ ಪ್ರಕರಣ. ಆ ಒಂದು ಪ್ರಕರಣಕ್ಕೆ ಇಳಕಲ್ ಪೊಲೀಸರು ಮತ್ತು ರೈಲ್ವೆ ಪೊಲೀಸರ ಪ್ರಕರಣಗಳನ್ನ ಹಸ್ತಾಂತರಿಸ್ತಾರೆ. ಆಗ ತುಮಕೂರಿನ ನಗರ ಠಾಣೆಯ ಪೊಲೀಸರು ಈ ಒಂದು ಪ್ರಕರಣದ ಬೆನ್ನು ಹತ್ತಿ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆಗ ಆರೋಪಿ ಬಾಲಚಂದ್ರ ತಾನೇ ಕೊಲೆ ಮಾಡಿರೋದಾಗಿ ಒಪ್ಕೊಂತಾನೆ. ಆ ಒಂದು ಕೊಲೆಗೆ ಸಹಾಯ ಮಾಡಿದ್ದಕ್ಕಾಗಿ ಆಕೆ ಸೊಸೆ ಏನಿರ್ತಾಳೆ ಲತಾ ಅನ್ನುವಂಥವಳು ಕೂಡ 2ನೇ ಆರೋಪಿ ಆಗ್ತಾರೆ. ಇವರಿಬ್ಬರಿಗೂ ಕೂಡ ಕಠಿಣ ಕಾರಾಗೃಹ ಶಿಕ್ಷೆ. ಜೊತೆಗೆ ಏನಂತಂದ್ರೆ ಇದರಲ್ಲಿ A1 ಆರೋಪಿ ಆಗಿರುವಂತಹ ಬಾಲಚಂದ್ರನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿರುವಂತದ್ದು. ಸೊಸೆ ಏನು ಕೊಲೆಗೆ ಸಂಚನ ರೂಪಿಸಿದ್ದು ಆಕೆಗೆ 3 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ನೀಡಿರುವಂತದ್ದು. ಈ ಇಬ್ಬರು ಆರೋಪಿಗಳು ಏನು ಈ ಒಂದು ಕೊಲೆಯಲ್ಲಿ ಮಾಡಿರುವಂತಹ ತಂತ್ರಗಳೇನಿದೆ ಅದು ಒಂದು ಸಿನಿಮೀಯ ರೀತಿಯಲ್ಲಿ ಕೊಲೆಯಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ರೀತಿಯ ಒಂದು ಸ್ಕೆಚ್ ಅನ್ನ ಹಾಕಿರ್ತಾರೆ. ಈಗ ಆ ಒಂದು ಪ್ರಕರಣವನ್ನ ಪೊಲೀಸರು ಭೇದಿಸಿ ಅವರಿಬ್ಬರನ್ನು ಕೂಡ ಜೈಲಿಗಟ್ಟಿರುವಂತದ್ದು. ತುಮಕೂರಿನ 6ನೇ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿಗಳಾದ ಶಿಲ್ಪಾ ಅವರು ಈ ಒಂದು ಪ್ರಕರಣದ ಆರೋಪಿಗಳಿಗೆ ತೀರ್ಪನ್ನ ಅಂದ್ರೆ ಜೀವಾವಧಿ ಶಿಕ್ಷೆಯ ತೀರ್ಪನ್ನ ನೀಡಿದ್ರೆ A2 ಆರೋಪಿಗೆ
3 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿರುವಂತದ್ದು. ಇದಕ್ಕೆ ಸರ್ಕಾರಿ ಅಭಿಯೋಜಕರಾಗಿ ಏನ್ ದೀಪಕ್ ಅವರು ವಾದವನ್ನ ಮಂಡಿಸಿದ್ರು. ಈಗ ಈ ಇಬ್ಬರು ಆರೋಪಿಗಳು ಕೂಡ ಕಂಬಿಯನ್ನ ಎಣಿಸ್ತಾ ಇರುವಂತದ್ದು. ನವೀನ್. ಥ್ಯಾಂಕ್ ಯು ಮಧು.